ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿಕೊಂಡು ಅದನ್ನು ನೋಡ್ಕೊಂಡು ಹಾಗೆ ನಗ್ತಿದ್ರು, ಹಾಗೆ ನನಗೂ ಕೂಡ ತೋರಿಸಿದ್ರು. ಸೊ ಹೀಗೆ ಮಾತಾಡ್ಕೊಂಡು ಸಂಜೆ ಕೂತ್ಕೊಂಡಿದ್ವಿ. ಇನ್ನು ನನಗೂ ಯಾಕೋ ಬೆಳಗ್ಗೆಯಿಂದ ಸ್ಟೊಮಕ್ ಅಪ್ಸೆಟ್ ಆಗಿದ್ದರಿಂದ ನನಗಂತೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಪಾಪುನೂ ಕೂಡ ಮಲಗಿಸಿದ್ದೆ. ಸೊ ಅವಳು ಮಲ್ಕೊಂಡಿದ್ಲಲ್ಲ ಅಂತ ನಾನು ಹಾಗೆ ಸೋಫಾ ಮೇಲೇ ಮಲ್ಕೊಂಡು ಹೀಗೆ ಮಾತಾಡ್ತಾ ಇದ್ದೆ. ಇನ್ನು ನೈಟ್ ನಾನು ಏನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟ್ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇನೆ. ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಟೈಮ್ ಆಗಲೇ ಇವಾಗ 5:30 ಆಗಿದೆ. ನೈಟಿಂದ ಸರಿ ನಿದ್ದೆನೇ ಇಲ್ಲ. ನನ್ನ ಮಗಳಿಂದ ಅಂತೂ ನಿಜವಾಗ್ಲೂ ಅಲ್ಲ. ಪಾಪ ಅವಳು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ಟಚ್ವುಡ್ ಎಲ್ಲ ಚೆನ್ನಾಗಿರಲಿ. ಏನಕ್ಕೆ ಅಂತಂದರೆ ನನಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ ನಿನ್ನೆ ಬೆಳಗ್ಗೆಯಿಂದ. ನಿನ್ನೆ ನೈಟ್ ಅಂತೂ ನನಗೆ ಆಲ್ಮೋಸ್ಟ್ ಒಂದು 3 ಸಲ ಎದ್ದಿದ್ದೀನಿ. ಸಾಕಾಗೋಗ್ಬಿಟ್ಟಿದೆ. ಜೊತೆಗೆ 2 ಸರಿ ಸ್ನಾನ ಮಾಡಿದ್ದೀನಿ. ಸ್ನಾನ ಯಾಕೆ ಅಂತ ಅಂದರೆ, ಒಂದು ಸಲ ಬಂದುಬಿಟ್ಟು ನನಗೆ ಮಾಡಬೇಕಂತ ಅನ್ನಿಸ್ತು. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಒಂದು ಗಂಟೆ ಅಂದ್ಕೊತೀನಿ ಆವಾಗ. ಇನ್ನು ನೆಕ್ಸ್ಟು ಸ್ನಾನ ಮಾಡಿದ್ದು ಬಂದು 4:15ಗೆ. 4:15ಗೆ ಯಾಕೆ ಅಂತ ಅಂದರೆ, ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಹೊರಗಡೆ ಅಲ್ಲೇ ನಿಂತ್ಕೊಂಡಿದ್ದೆ. ಮೇಲ್ಗಡೆಯಿಂದ ಪಲ್ಲಿ ಬಿದ್ದುಬಿಡ್ತು. ಸೊ ಹಾಗಾಗಿ ಆಮೇಲೆ ಪಲ್ಲಿ ಬಿದ್ದಾಗ ಯೂಶ್ವಲಾಗಿ ಹೇಳ್ತಾರಲ್ಲ ಸ್ನಾನ ಮಾಡಬೇಕು ಅಂತ. ನೈಟಲ್ಲಿ 2 ಸಲ ಸ್ನಾನ ಮಾಡಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಾಗಿ ಲೈಫಲ್ಲೇ ಫಸ್ಟ್ ಟೈಮ್ 2 ಸಲ ಸ್ನಾನ ಮಾಡಿರೋದು ನೈಟು. ಅಯ್ಯಪ್ಪ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಫಸ್ಟ್ ಒಂದು ಸಲ ಮೈ ಸ್ನಾನ ಮಾಡಿಕೊಂಡೆ. ದೆನ್ ಅದಾದಮೇಲೆ ತಲೆ ಸ್ನಾನ ಮಾಡಿಕೊಂಡೆ. ಈ ಪಲ್ಲಿ ಬಿದ್ದಾಗ ಯೂಶ್ವಲಾಗಿ ಹೇಳ್ತಾರೆ ಹೋಗಿ ಸ್ನಾನ ಮಾಡಿಬಿಡ್ಬೇಕು ಅಂತ. ಹಾಗಾಗಿ ಇವಾಗ ಪಾಪು ಇದ್ಲಲ್ಲ, ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಹಾಗೆ ಮಲಗಿಸ್ತಾ ಇದ್ದೆ. ಹೇಗಿದ್ರು ಸರಿ ವ್ಲಾಗ್ನ ಕೂಡ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಇನ್ನೊಂದೇನೆಂದರೆ, ಪಲ್ಲಿ ಬಿದ್ದಾಗ ಅದೊಂಥರ ಶಕುನ ಅಂತೆಲ್ಲ ಹೇಳ್ತಾರೆ. ಅಂದರೆ ಗೌಳಿ ಶಾಸ್ತ್ರದ ಪ್ರಕಾರ ಅಂತೆಲ್ಲ ಅಂದ್ಬಿಟ್ಟು ಯಾವ್ಯಾವ ಜಾಗದಲ್ಲಿ ಬಿದ್ದರೆ ಏನು ಶಕುನ ಅಂತ ಅದು ಏನೇನೋ ಬರ್ತಾಯಿದೆ ಫ್ರೆಂಡ್ಸ್. ನನಗಂತೂ ಅದನ್ನು ನೋಡಿದ್ದು ತಲೆ ಕೆಟ್ಟೋಯ್ತು. ಮಗಳಂತೂ ಅವಳ ಕಣ್ಣು ಯಾವಾಗಲೂ ಹಿಂಗೆ ಇರುತ್ತೆ ಫ್ರೆಂಡ್ಸ್. ನಿದ್ದೆ ಬಂದಿದೆ ಆ ಥರ ಎಲ್ಲ ಏನೂ ಇಲ್ಲ. ಯಾವಾಗಲೂ ಬ್ಯಾಟ್ರಿ ಥರ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಿರ್ತಾಳೆ. ನಿದ್ದೆ ಬಂದಾಗ ಹಿಂಗೆ ಕಣ್ಣು ಮುಚ್ಕೊಂಡು ಮನಿಕೊಂಡ್ಬಿಡ್ತಾಳೆ ಅಷ್ಟೇ. ಇನ್ನು ನಾನಂತೂ ನಿದ್ದೆನೇ ಮಾಡಿಲ್ಲ. ನಾನು 5:30 ಹಾಗೆ ಮಲ್ಕೊಂಡವಳು. ನಾನು ಎದ್ದಾಗ ಟೈಮ್ ಆಗಲೇ 11:30ನೇ ಆಗೋಗ್ಬಿಟ್ಟಿತ್ತು. ಇನ್ನು ಅವತ್ತಿನ ದಿನ ನಾನು ವ್ಲಾಗೇ ಮಾಡೋದಕ್ಕಾಗಲಿಲ್ಲ. ಮತ್ತು ತುಂಬಾ ಟಯರ್ಡ್ ಫೀಲ್ ಇತ್ತು. ಡಾಕ್ಟರ್ ಹತ್ರ ಕೂಡ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದಿದ್ದಾಯಿತು. ಇನ್ನು ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಈವ್ನಿಂಗ್. ಪಾಪುಗೆ ನಾವು ಫೋಟೋಶೂಟ್ ಮಾಡೇ ಇರಲಿಲ್ಲ ಸೆಕೆಂಡ್ ಮಂತ್ದು. ಸೊ ಇದೇ ಥರ ಮಾಡಬೇಕು ಅನ್ನೋದಿತ್ತು. ಬಟ್ ಅದು ಯಾಕೋ ಗೊತ್ತಿಲ್ಲ, ಟೈಮೇ ಕೂಡ್ತಾ ಇರಲಿಲ್ಲ. ಮಾಡೋಣ ಅಂತ ಅನ್ಕೋತಾ ಇದ್ವಿ. ಆಮೇಲೆ ಫೈನಲ್ ಆಗಿ ಅಯ್ಯೋ ಬಿಡು ನಾಳೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿಕೊಂಡೇ ಬಂದಿದ್ದಾಯಿತು. ಇನ್ನು ಪಾಪುಗೆ ಹತ್ತತ್ರ 2 ಮಂತ್ಸ್ 15 ಡೇಸೇ ಆಗ್ತಾ ಬಂತು. ಹಾಗಾಗಿ ಇವಾಗಾದರೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಫೈನಲಿ ಮಾಡಿದ್ದಾಯಿತು. ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ತೊಗೊಂಡೆ. ಫೋಟೋಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಕೂಡ ಈ ಒಂದು ಫ್ರಾಕಲ್ಲಿ ಅಲ್ವಾ ತುಂಬ ಕ್ಯೂಟಾಗಿ ಬಂದಿದೆ ಫೋಟೋಸು. ಸೊ ಈ ಒಂದು ಫ್ರಾಕ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಹಾಗೆಯೇ 2 ಡೇಸಲ್ಲೇ ಫ್ರಾಕ್ ಡೆಲಿವರ್ ಆಯಿತು. ಸೊ ಒಂದಷ್ಟು ರೀಲ್ಸಿಗೆ ಅಂತ ವಿಡಿಯೋಸ್ನ ಕೂಡ ಮಾಡಿಕೊಂಡೆ. ಅದಾದಮೇಲೆ ಫೋಟೋಸ್ನ ಕೂಡ ಕ್ಲಿಕ್ ಮಾಡಿಕೊಂಡೆ. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದ ಮೇಲೆ ಮನೆಯಲ್ಲಿ ಕಲರ್ ಪೇಪರ್ಸ್ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಹಾರ್ಟ್ ಶೇಪಲ್ಲಿ ಕಟ್ ಮಾಡಿದ್ದಾರೆ ಈ ರೀತಿಯಾಗಿ ಫೋಟೋಶೂಟ್ಗೆ ಅಂತ. ಸೊ ಈ ರೀತಿಯಾಗಿ ಪಾಪುನ ಮಲಗಿಸ್ಬಿಟ್ಟು ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡ್ವಿ. ಇದೇ ಆ್ಯಕ್ಚುಲಾಗಿ ನಾವು ತುಂಬ ಲೇಟ್ ಮಾಡಿದ್ದಿದ್ದು ಈ ಒಂದು ಮಂತನೇ. ಇನ್ಮೇಲಾದರೂ ಕರೆಕ್ಟಾಗಿ ಫೋಟೋಶೂಟ್ನ ಮಾಡಬೇಕು. ಅದೇನೋ ಈ ಮಂತಂತೂ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಾಗಿ ಇಷ್ಟು ಡಿಲೇ ಆಗಿ ನಾವು ಪಾಪುಗೆ ಫೋಟೋಶೂಟ್ ಮಾಡಿದ್ದೀವಿ. ಆ್ಯಂಡ್ ಫೈನಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ದಟ್ ನೀವು ಅಲ್ಲಿ ನೋಡ್ಬೋದು. ದೆನ್ ಇವಾಗ ಜೀವನ್ ಏನು ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಅವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಪಾಪ ಅವರು ಆಫೀಸಿಂದ ಬಂದು ನಾನು ಫೋಟೋಸ್ ತೆಗಿತಾ ಇದ್ನಲ್ಲ ಪಾಪುದು ಅಂತ ನೋಡಿ ಅವ್ರು ಈ ರೀತಿಯಾಗಿ ತೆಗೆಯೋಣ ಅಂತ ಅಂದ್ಬಿಟ್ಟು ಕಲರ್ ಪೇಪರ್ಸ್ ಎಲ್ಲ ಕಟ್ ಮಾಡಿ ಈ ರೀತಿ ರೆಡಿ ಮಾಡ್ಕೊತಾ ಇದ್ರು. ಆಮೇಲೆ ರೋಸ್ನೆಲ್ಲ ಕೂಡ ಯೂಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ತೆಗ್ದಿದ್ದಾಯಿತು. ಸೊ ಎಲ್ಲ ಚೆನ್ನಾಗಿ ಬಂದಿದೆ ಫೋಟೋಸು. ಪಾಪುಗೆ ಮಾತಾಡಿಸ್ಕೊಂಡು ನಗಿಸ್ತಾ ಇದ್ದರೆ ಅವಳು ಕೂಡ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಿರ್ತಾಳೆ. ಸೊ ಆವಾಗ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಳ್ತಿದ್ರೆ ಅಲ್ವಾ ಅವಳನ್ನ ಸಮಾಧಾನ ಮಾಡಿಸಿ ಅದಾದಮೇಲೆ ಫೀಡಿಂಗ್ ಮಾಡಿಸಿ ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಅಲ್ಲಿ
ಟೈಮ್ ಹೊಟ್ಟೋಗ್ಬಿಡುತ್ತೆ. ಈ ಫೋಟೋಶೂಟ್ ಮಾಡೋವಾಗಂತೂ ಆಲ್ಮೋಸ್ಟ್ ಹೇಳಬೇಕಂದ್ರೆ 2.5 ಅವರೇ ಆಗೋಯಿತು. ಪಾಪುಗೆ ಸಮಾಧಾನ ಮಾಡಿಸಿ ಅವಳನ್ನ ಆರಾಮಾಗಿ ಮಲಗಿಸಿ ಎಲ್ಲ ಫೋಟೋಸ್ ಎಲ್ಲ ತೆಗಿಯೋ ಅಷ್ಟೊತ್ತಿಗೆ. ಏನಪ್ಪ ಏನು ಹೇಳಿದೆ ತಂಗಿಗೆ? ಸಾಕು ಇದು ಓನಮ್ಮ ಅಣ್ಣ ಹಾರ್ಟ್ ಕೊಟ್ನಾ ನಿಂಗೆ? ಐ ಲವ್ ಯು ಸಿರಿ ಅಂತ. ಬಿಡಪ್ಪು ಸಾಕು, ಅಲ್ಲಿಡು, ಅಲ್ಲಿ ಫೋಟೋ ತೆಗಿಯೋಣ. ಏನು ಹೇಳ್ದೆ ಅಪ್ಪ? ಖುಷಿ ಆಯ್ತಾ ಕೇಳು ಐ ಲವ್ ಯು ಹೇಳಿದ್ದಕ್ಕೆ ತಂಗಿಗೆ? ಸೊ ನನ್ನ ಮಗಳು ಫೋಟೋಶೂಟ್ನ ಫೈನಲಿ ಇವತ್ತು ಮಾಡ್ತಾಯಿದ್ದೀವಿ. ಸೊ ಇವಾಗ ಪಾಪುನೂ ಕೂಡ ರೆಡಿ ಆಗಿದ್ದಾಳೆ. ವ್ಯಾಲೆಂಟೈನ್ಸ್ ಡೇ ಥೀಮಲ್ಲೇ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಾಗಿ ನಾನೊಂದಷ್ಟು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಇವಾಗ ಜೀವನೆಲ್ಲ ರೆಡಿ ಮಾಡಿಕೊಂಡು ಅವರು ಫೋಟೋಶೂಟ್ಗೆಲ್ಲ ಒಂದಷ್ಟು ಏನೇನೋ ಪೇಪರ್ಸ್ ಎಲ್ಲ ತೊಗೊಂಡು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಹಾರ್ಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ನಾನಿವಾಗ ಅಡುಗೆ ಮಾಡೋದಕ್ಕೆ ಹೋಗಬೇಕು, ಟೈಮ್ ಆಗೋಗ್ಬಿಡುತ್ತೆ ಆಮೇಲೆ ಊಟ ಮಾಡೋದಕ್ಕೆ. ಹಾಗಾಗಿ ಇವಾಗ ಹೋಗಿ ಅಡುಗೆ ಮಾಡ್ತೀನಿ. ಚಿಕನ್ ಸಾಂಬಾರ್ ಬುಕ್ಸ್ನ ಆರ್ಡರ್ ಮಾಡಿದ್ದೆ. ಅಂದರೆ ಇದು ವಾಲ್ ಸ್ಟಿಕ್ಕರ್ ಎಲ್ಲ ಹಾಕೋದಕ್ಕೆ, ಹ್ಯಾಂಗ್ ಮಾಡೋದಕ್ಕೆಲ್ಲ ಇದು ಬೆಸ್ಟು. ಸೊ ಇದೇ ಸರಿ ಅಂತ ಆರ್ಡ್ರ್ ಮಾಡಿದ್ದೆ. ಅವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿ ಇದನ್ನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿಟ್ಟವಳು ಇಲ್ಲೇ ಇದೆ. ಅದನ್ನು ನಾನೇ ತರಿಸಿ ಎಲ್ಲಿ ಏನು ಹಾಕಬೇಕು ಅದನ್ನು ಹಾಕಬೇಕು. ನನ್ನ ಗಂಡ ಅಂತೂ ಏನು ಇನ್ಶಾಲಿಟಿ ತೊಗೊಂಡು ಮಾಡೋದಿಲ್ಲ. ಅವ್ರಿಗೇನಂದರೆ ನೀನು ತಾನೇ ತರಿಸಿದ್ಯಾ, ನೀನೇ ಮಾಡು ಅನ್ನೋ ಥರ. ಸರಿ ಅಂತ ನಾನೇ ಇವಾಗ ಅದೇನಿದೆ ಅದನ್ನು ತರಿಸಿ ಇವಾಗ ಹ್ಯಾಂಗ್ ಮಾಡಬೇಕು. ನೋಡೋಣ ಇವಾಗ. ಪ್ಯಾಕ್ ಆಫ್ 30 ಅಂತ ಇತ್ತು, ಎಷ್ಟು ಬಂದಿದೆ ಗೊತ್ತಿಲ್ಲ, ನೋಡಬೇಕು. ಹೌದು, ನಿಮಗೆ ಹೇಳ್ತಾರದು. ಅಲ್ಲ, ಅವತ್ತಿಂದ ಇಲ್ಲೇ ಐತೆ ಅದು. ಏನು ಗೊತ್ತಾ, ನಾನು ಅವತ್ತು ಗ್ರಾಸ್ ಮ್ಯಾಟ್ನ ಕೂಡ ತರಿಸಿದ್ದೆ. ಅದು ಕೂಡ ಇಲ್ಲೇ ಇದೆ. ಅದನ್ನು ಒಂದು ಸ್ವಲ್ಪ ಹಾಕ್ರಿ ಅಂತ ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಆಮೇಲೆ ಹಾಕ್ತೀನಿ, ಸಂಜೆಗೆ ಹಾಕ್ತೀನಿ, ನಾಳೆಗೆ ಹಾಕ್ತೀನಿ ಅಂತ. ಅದು ಎಷ್ಟು ನಾಳೆಗಳಾಗೋಯ್ತೋ ಅದು ಎಷ್ಟು ಸಂಜೆಗಳಾಗೋಯ್ತೋ ಗೊತ್ತಿಲ್ಲ. ಅವತ್ತಿಂದನೂ ಇಲ್ಲೇ ಇದೆ ಅದು. ಇವತ್ತು ಹಾಕು ಫಸ್ಟು. ಅದಾದ ಕೆಲಸ ಅವಾಗ ಮುಗಿಸಿದ್ರೆ ಅಚ್ಚುಕಟ್ಟಾಗಿರುತ್ತೆ. ನೋಡೋಕ್ಕೂ ಕಾಣೋ. ತೆಗೆದ್ಬಿಡೋದ ಈಗಲೇ? ನಾ ಅಡುಗೆ ಯಾವಾಗ ಮಾಡೋದು? ಬೇಗ ಫಸ್ಟಾಗಿ. 2 ದಿನದಿಂದ ಜಗಳ ಆಡ್ತಾರೋ ನೀನು, ನನಗೆ ಹೇಳ್ತೀಯ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಫೋಟೋ ತೆಗೆದ್ಬಿಡೋಣ. ಪರವಾಗಿಲ್ಲ ಬಿಡು, ಎಲ್ಲ ಆರೋಗ್ತವೆ. ನೀನು ಹಾಕ್ಬಿಡು. ಮುದ್ದು ಕಂದಮ್ಮಗೆ ಎಲ್ಲ ಆಗಿದೆ. ನಿಮ್ಮ ಫೋಟೋಸ್ ಎಲ್ಲ ತಕ್ಕೊಳ್ತಾರೆ ಬೇಗ. ಫೋಟೋಸ್ ತಗೊಂಡು ಕುತ್ಕೊಂಡ್ಬಿಟ್ವಿ. ಅಲ್ಲಿ ನೋಡಿದ್ರೆ ಟೈಮ್ 7:45 ಆಗೋಯ್ತು. ಆಮೇಲೆ ಬಂದು ನಾನಿವಾಗ ಅಡುಗೆ ಮಾಡ್ತಾಯಿದ್ದೀನಿ. ಜೀವನ್ಗೆ ಆಫೀಸಿಂದ ಬರೋವಾಗಲೇ ಹೇಳಿದ್ದೆ ಚಿಕನ್ ತೊಗೊಂಬರೋದಕ್ಕೆ. ಸೊ ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಯೂಶ್ವಲಾಗಿ ಬೇಗನೆ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಒಂದು 1/2 ಅವರ್ಗೆಲ್ಲ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಏನೊಂದು ಅರ್ಧ kg ಅಲ್ವಾ ನಾವು ತೊಗೊಂಡು ಚಿಕನ್ ಸಾಂಬಾರು ಮಾಡೋದು. ಎಷ್ಟೊತ್ತು ಬೇಕು ಅರ್ಧ kg ಚಿಕನ್ನ ಬೇಯಿಸೋದಕ್ಕೆ. ಸೊ ಬೇಗನೆ ಮಾಡಿಬಿಡ್ಬೋದು.
ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆಗೆಲ್ಲ ಇವಾಗ ಸ್ಟವೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ವಲ್ಪ ಸ್ಟವ್ ಮೇಲೆ ಏನಾದ್ರು ಗಲೀಜಾಗಿದ್ರೂ ಕೂಡ ಇಷ್ಟ ಆಗೋದಿಲ್ಲ ಅಡುಗೆ ಮಾಡೋದಕ್ಕೆ. ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟೇ ಮಾಡಬೇಕು. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಏನೆಲ್ಲ ಬೇಕು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಗ್ಗರಣೆ ಕೂಡ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಯೂಶ್ವಲಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಮಾಡೋದೇನೆ ಚಿಕನ್ ಬಿರಿಯಾನಿ. ಅದನ್ನು ಬಿಟ್ಟರೆ ಕಬಾಬ್ ಚಿಕನಲ್ಲಿ ಮಾಡೋದು. ಸೊ ಇದನ್ನು ಎಲ್ಲರೂ ನಮ್ಮ ಮನೆಯಲ್ಲಿ ಇಷ್ಟಪಟ್ಟೆ ತಿಂತೀವಿ. ಬಟ್ ಸಾಂಬಾರು ಅಂದರೆ ತುಂಬ ರೇರ್ ನಮ್ಮ ಮನೆಯಲ್ಲಿ ನಾವು ಮಾಡೋದು. ಇವತ್ತು ಆ್ಯಕ್ಚುಲಾಗಿ ನಾವು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ಚಿಕನ್ ಸಾಂಬಾರು ಮಾಡ್ಕೊತಾ ಇದ್ದಿದ್ದು. ಬಟ್ ಆಮೇಲೆ ಮುದ್ದೆನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪಾಪು ಬೇರೆ ತುಂಬ ಹಠ ಮಾಡ್ತಾಯಿದ್ಲು. ಹಾಗಾಗಿ ನನಗೆ ಜಾಸ್ತಿ ಅವಳ ಕಡೆನೇ ಗಮನ. ಇವಾಗ ಅಡುಗೆ ಎಷ್ಟೊತ್ತಾಗುತ್ತೋ ಅಷ್ಟು ಬೇಗ ಬೇಗ ಮಾಡಿಬಿಡ್ತೀನಿ ಫಾಸ್ಟಾಗೇ. ಇನ್ನೂ ತುಂಬ ಜನ ಹೋಮ್ ಟೂರ್ ಯಾವಾಗ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಹೋಮ್ ಟೂರ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ. ನಾನು ಕೂಡ ಅಂದ್ಕೊಳ್ತೀನಿ ಹೋಮ್ ಟೂರ್ ಈ ವೀಕೆಂಡ್ ಮಾಡಿಬಿಡೋಣ ಅಂತ. ಬಟ್ ಏನಾದರೂ ಒಂದು ರೀಸನ್ ಬರುತ್ತೆ, ಕೊನೆಗೆ ಹೋಮ್ ಟೂರ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಈ ವೀಕೆಂಡ್ ಪ್ಲ್ಯಾನ್ ಮಾಡಿದ್ದೀನಿ ಆದಷ್ಟು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಇಫ್ ಇನ್ ಕೇಸ್ ಕಂಪ್ಲೀಟ್ ಹೋಮ್ ಟೂರ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೂ ಕಿಚನ್ ಟೂರ್ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆಂತಂದರೆ ತುಂಬ ಜನ ಕೇಳಿರೋದು ಕಿಚನ್ ಟೂರ್ ಮಾಡಿ ಅಂತಲೇ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಕಿಚನ್ ಟೂರ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಮೊದಲು ಥರ ಆರಾಮಾಗಿರ್ತೀನಿ, ಆರಾಮಾಗಿ ವಿಡಿಯೋ ಮಾಡ್ಕೋಬೋದು ಅನ್ನೋ ಥರ ಇರೋದಿಲ್ಲ. ಪಾಪುನ ಕೂಡ ನೋಡ್ಕೋಬೇಕು. ಅವಳು ಅತ್ತಾಗ ಅವಳನ್ನ ಹೋಗಿ ಎತ್ಕೊಂಡು ಸಮಾಧಾನ ಮಾಡಲೇಬೇಕು. ಒಂದೊಂದು ಸಲ ಅಲ್ವಾ ನಾನು ಅವಳನ್ನ ಆರಾಮಾಗಿ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಥರನೂ ಇರೋಲ್ಲ. ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಜೀವನ ಇರೋವಾಗ ಕಿಚನ್ ಟೂರೆಲ್ಲ ಮಾಡ್ಕೊಳ್ಳೋದಕ್ಕೆ. ನೋಡೋಣ ಈ ವೀಕೆಂಡ್ ಆದರೆ ಅದನ್ನು ಕೂಡ ನಾನು ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಚಿಕನ್ ಸಾಂಬಾರು ಮಾಡೋದಕ್ಕೆ ಮಸಾಲನೆಲ್ಲ ಹುರ್ಕೊಂಡು ಇವಾಗ ರುಬ್ಕೊಂಡಿತ್ತು ಆಯಿತು. ಬೇಗನೆ ಮಾಡ್ತಾಯಿದ್ದೀನಿ. ಜೀವನ್ ಕೂಡ ಪಾಪು ಅಳ್ತಿದ್ಲು ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ತೊಗೊಂಡು ಆಮೇಲೆ ಪಾಪುನ ಕರ್ಕೊಂಡು ಬಂದುಬಿಟ್ರು. ಇನ್ನು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿಬಿಡಿ ಇನ್ನೇನು ಆಗೋಯ್ತು ಸಾಂಬಾರು ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಸೊ ಪಾಪು ಒಂದು ಸಲ ಏನು ಗೊತ್ತಾ, ಜೀವನ ಎತ್ಕೊಂಡ್ರೆ ಸುಮ್ಮನೆ ಇರಲ್ಲ. ಅವಳಿಗೆ ಅದೇನೋ ನಾನೇ ಇರ್ತೀನಿ ಅಲ್ವಾ ಜೊತೇಲಿ ಅವಳಿಗೆ ಯಾವಾಗ್ಲೂ. ಅವಳನ್ನ ಎತ್ಕೊಂಡು ಅವಳನ್ನ ನೋಡ್ಕೊಳ್ಳೋದು ಎಲ್ಲ. ಸೊ ಯಾರ ಕೈಯಲ್ಲಾದರೂ ಕೊಟ್ಬಿಟ್ರೆ ಅವಳು ಅಳೋ ಟೈಮಲ್ಲಿ ಅವಳು ಇದ್ದಿದ್ದು ಜೋರು ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾನೇ ಹೋಗಿ ಎತ್ಕೋಬೇಕು ಈ ರೀತಿ. ಇನ್ನಿವಾಗ ಬೇಗನೆ ಚಿಕನ್ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೊಗೆ ಎಲ್ಲ ಬಂದಿರೋದು ನೀವು ನೋಡಿರ್ತೀರ. ಈರುಳ್ಳಿ ಒಗ್ಗರಣೆ ಹಾಕಿದೆ ಹುರ್ಕೊಳ್ಳೋಣ ಈರುಳ್ಳಿ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಸ್ಟವ್ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಒಂದೊಂದು ಸಲ ಸ್ಟವ್ ಕಡಿಮೆ ಇಟ್ಟಿದ್ದೀನ ಜಾಸ್ತಿ ಇಟ್ಟಿದ್ದೀನ ಅನ್ನೋದೇ ಗೊತ್ತಾಗಲ್ಲ ಫ್ಲೇಮ್. ಒಂದೊಂದು ಸಲ ಜಾಸ್ತಿ ಇಟ್ಬಿಟ್ಟು ಬೇಗ ಮಾಡಿಬಿಡೋಣ ಅಂತ ಮಾಡ್ತಿರ್ತೀನಿ ಅರ್ಜೆಂಟಲ್ಲಿ. ಆಮೇಲೆ ನೋಡಿದ್ರೆ ಏನಾದರೂ ಒಂದು ಐಟಮ್ ಮಿಸ್ ಮಾಡಿಬಿಟ್ಟಿರ್ತೀನಿ, ತೊಗೊಂಡಿರಲ್ಲ ಅಥವಾ ಕಟ್ ಮಾಡ್ಕೊಂಡಿರಲ್ಲ ಈ ರೀತಿಯಾಗಿ. ಸೊ ಹಾಗಾಗಿ ಸ್ವಲ್ಪ ಉರಿ ಜಾಸ್ತಿ ಆಗೋಯ್ತು ಅಲ್ಲಿ. ಬಟ್ ಏನು ಸೀದಿರಲಿಲ್ಲ. ಬೇಗನೆ ನಾನು ಅಡುಗೆ ಎಲ್ಲ ಮಾಡಿಕೊಂಡೆ. ಸೊ ಈಗ ಕಂಪ್ಲೀಟ್ ಆಗಿದೆ ಎಲ್ಲನೂ. ಇವಾಗ ಸಾಂಬಾರು ಕುದಿಯೋದಕ್ಕೆ ಅಂತ ಬಿಟ್ಬಿಟ್ಟು ಇನ್ನು ಅನ್ನಕ್ಕಿಟ್ಟು ಅದಾದಮೇಲೆ ಪಾಪುನ ಎತ್ಕೊಳ್ಳೋದಕ್ಕೆ ಅಂತ ಹೋಗೋದು ಅಷ್ಟೇ. ಇನ್ನು ಪಾಪುಗೆ ಈಗ ನಿದ್ದೆ ಮಾಡೋ ಟೈಮ್. ಇವಾಗ ಬೇಗನೆ ನಿದ್ದೆ ಮಾಡಿಬಿಡ್ತಾಳೆ ಅವಳು. ಒಂದು 8:30ಗೆ ಮಲ್ಕೊಂಡ್ಬಿಟ್ರೆ ಒಂದು 9:45 10 ಗಂಟೆವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಅದಾದಮೇಲೆ ಮತ್ತೆ ಎದ್ದೇಳ್ತಾಳೆ. ಮತ್ತು ಫೀಡಿಂಗ್ ತೊಗೊಂಡು ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಅವಳು ಎದ್ದೇಳೋದೇನೆ ಒಂದು 12:30 ಹಾಗೆ. ಸೊ ಈ ರೀತಿಯಾಗಿ ಆರಾಮಾಗಿ ಇವಾಗ ಅವಳದು ಒಂದು ರೂಟೀನ್ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಅದ್ರ ಪ್ರಕಾರ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಇನ್ನೀಗ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಪಾಪುನ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಓಕೆ ಬಂಗಾರೆ, ಓಕೆಮ್ಮ, ಓಕೆ ಚಿನಿಮ್ಮ, ಯಾಕೆ ಗುಂಡಿ ತೆಗ್ದೆ ನೀನು?
ಇನ್ನು ಪಾಪುಗೆ ಕಿವಿ ಯಾವಾಗ ಚುಚ್ಚಿಸ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ನಮ್ಮ ಕಡೆ 2 ತಿಂಗಳು ತುಂಬಿ 3 ತಿಂಗ್ಳಿಗೆ ಬಿದ್ದಾಗ ಕೂಡ ಕಿವಿ ಚುಚ್ಚಿಸ್ತಾರೆ. ಆಮೇಲೆ 5 ತಿಂಗಳಿಗೆ ಕೂಡ ಕಿವಿ ಚುಚ್ಚಿಸ್ತಾರೆ. ನಾನು ಅಪ್ಪುಗೆ ಬಂದು 5 ತಿಂಗಳಿಗೆ ಕಿವಿ ಚುಚ್ಚಿಸಿದ್ದು. ಹಾಗಾಗಿ ಪಾಪುಗೂ ಕೂಡ ಆವಾಗಲೇ ಕಿವಿ ಚುಚ್ಚಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅವಳಿಗೆ ಏನೆಲ್ಲ ಬೇಕು ಗೋಲ್ಡ್ ಮತ್ತು ಸಿಲ್ವರ್ ಅದನ್ನು ಕೂಡ ಪರ್ಚೇಸ್ ಮಾಡಬೇಕು. ಇವಾಗ ಆಗಿರೋ ಗೋಲ್ಡ್ ರೇಟ್ ನೋಡಿದ್ರೆ ತಲೆ ತಿರುಗುತ್ತೆ. ಜೊತೆಗೆ ಸಿಲ್ವರ್ ಎಲ್ಲನೂ ಕೂಡ ಈ ಸಲ ನಾವೇ ತೊಗೋಬೇಕು. ನಮ್ಮಪ್ಪ ಅವ್ರೇನು ಕೊಡಿಸಲ್ಲ ಅಲ್ವಾ. ಫಸ್ಟ್ ಪಾಪುಗೆ ನಮ್ಮ ಅಪ್ಪನ ಮನೆ ಕಡೆಯಿಂದನೇ ಎಲ್ಲನೂ ಕೊಡಿಸ್ತಾರೆ. ಸೊ 2ನೇ ಪಾಪುಗೆ ಎಲ್ಲನೂ ಗಂಡನ ಮನೆ ಕಡೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಈ ಸಲ ನಾವೇ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗೆ ಎಲ್ಲ ತೊಗೊಳ್ತಾ ಇದ್ದೀವಿ. ಇನ್ನು ಊಟನೂ ಕೂಡ ಆಯಿತು. ಪಾಪುನ ಮಲಗಿಸೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಬಂದೆ. ಪಾಪುನ ಈ ಥರ ಸ್ಟೋರಿ ಹೇಳಿಬಿಟ್ಟು ಅಪ್ಪುನೇ ತೂಗಿ ತೂಗಿ ಮಲಗಿಸ್ತಾ ಇದ್ದಾನೆ ನೋಡ್ಬೋದು. ನಮ್ದು ಚೀಟ್ ಆಯ್ತು ಬೊಟ್ಟೆ ಬೊಟ್ಟ ಅದು ಸತ್ಯಕ್ಕೆ ಆಯ್ತಾ ಇಲ್ಲ ಸತ್ಯಕ್ಕೆ ಆಯ್ತಾ ಹಂಗೆ ಇನ್ನು ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ. ಅದು ನೋಡಿದ್ರೆ ನಮಗೆ 11 ಗಂಟೆಗೆ ಡೆಲಿವರಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಫೈನಲಾಗಿ ಅವರು 11:15 ಬಂದರು. ಇವಾಗ ಜೀವನ್ ಹೋಗಿ ಪ್ರಾಡಕ್ಟ್ನ ರಿಸೀವ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು. ನಮಗೆ ಏನಾದ್ರು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಇಷ್ಟೊತ್ತಿಗೆ ರಿಸೀವ್ ಆಗ್ತಾ ಇರೋದು. ಸೊ ಜೀವನ್ ಇವಾಗ ಹೋಗಿದ್ದಾರೆ ಕೆಳಗಡೆ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಏನು ತೊಗೊಂಡಿರೋದು ಅಂತಲೂ ಕೂಡ ನಾನು ಇವಾಗಲೇ ಶೇರ್ ಮಾಡಿಬಿಡ್ತೀನಿ. ಯಾಕಂತಂದರೆ ಮೇಯ್ನಾಗಿ ನಾವು ಏನು ಆರ್ಡರ್ ಮಾಡಿರ್ತೀವಿ ಅಲ್ವಾ, ಅದು ಯಾವ ರೀತಿ ಬಂದಿದೆ ಏನು ಅಂತ ಬಂದಿದ್ದ ತಕ್ಷಣ ನೋಡಿಬಿಟ್ರೆ ಅದು ಸರಿಗಿರುತ್ತೆ. ಯಾಕೆಂತಂದರೆ ಕೆಲವೊಮ್ಮೆ ಏನಾದರೂ ಡ್ಯಾಮೇಜ್ ಬಂದಿದ್ರೆ ಅಲ್ವಾ, ಆವಾಗಲೇ ನೋಡಿಬಿಟ್ಟು ರಿಟರ್ನ್ ಹಾಕ್ಬಿಡ್ಬೋದು ಅಂತ ಅಂದ್ಬಿಟ್ಟು. ಸೊ ಜೀವನ್ ತೊಗೊಂಡು ಬಂದರು ಈಗ. ಇದು 11 ಗಂಟೆ ರಾತ್ರಿಲಿ ತಂದ್ಕೊಟ್ಟವ್ರೆ. ಇಷ್ಟೊತ್ತಲ್ಲಿ ಎಲ್ಲಿ ಟ್ರಾಫಿಕ್ ಇರುತ್ತೆ. ಸೊ ನಾವಿಲ್ಲಿ ಏನು ಆರ್ಡರ್ ಮಾಡಿದ್ದೀವಿ ಅಂತ ಅಂದರೆ ವಾಲ್ ಕ್ಲಾಕ್ನ ಆರ್ಡರ್ ಮಾಡಿದ್ದೀವಿ. ತುಂಬ ದಿನದಿಂದ ನಾನು ಪಿಕಾಕ್ ವಾಲ್ ಕ್ಲಾಕ್ ತೊಗೋಬೇಕು ಅಂತ ಆಸೆ ಪಟ್ಟಿದ್ದೆ. ಫಸ್ಟು ಒಂದು ವಾಲ್ ಕ್ಲಾಕ್ನ ತರಿಸ್ಕೊಂಡಿದ್ವಿ. ಅದು ನಮ್ಮ ಹಾಲಿಗೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಮೇಯ್ನಾಗಿ ಹೇಳಬೇಕು ಅಂತ ಅಂದರೆ ಅದು ಟೈಮ್ ನೋಡಬೇಕು ಅಂತಂದರೆ ತುಂಬ ಹತ್ತಿರ ಹೋಗಿ ನೋಡಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿಬಿಟ್ವಿ. ಸರಿ ನೋಡಿಬಿಟ್ಟು ಹೇಗಿದ್ರು ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಒಂದು ಸ್ವಲ್ಪ ದೊಡ್ಡದನ್ನೇ ಆರ್ಡರ್ ಮಾಡಿದ್ದೀವಿ. ಅದು ವಿತ್ ಡಿಸೈನ್ ಇರೋದು. ಸೊ ಈ ರೀತಿಯಾಗಿ ಇದೆ ಅದು. ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋವಾಗ ಒಂದು ವಿಡಿಯೋನ ಕೂಡ ಮಾಡಿಕೊಂಡೆ ನಾನು. ಇಫ್ ಇನ್ ಕೇಸ್ ಡ್ಯಾಮೇಜ್ ಏನಾದರೂ ಇದ್ದರೆ ನಾವು ಅದನ್ನು ಕಳಿಸ್ಬೋದು ಅಲ್ವಾ ಪ್ರೂಫಿಗೆ ಅಂತ. ಹಾಗಾಗಿ ಇನ್ನು ಇದನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾನು ವಿಡಿಯೋನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ದಟ್ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ವ್ಯೂ ಪ್ರಾಡಕ್ಟ್ ಅಂತ ವಿಡಿಯೋ ಮೇಲೇ ತೋರಿಸ್ತಾ ಇರುತ್ತೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಶೋ ಆಗುತ್ತೆ. ಅದರ ಮುಖಾಂತರ ನೀವು ಬೈ ಮಾಡ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಆ ಫೆದರ್ಸ್ ಆಗಿರ್ಬೋದು ಮತ್ತು ಪಿಕಾಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲೂ ಈ ಒಂದು ಸ್ಟೋನ್ ಏನು ಬಂದಿದೆ ಅಲ್ಲ ಕ್ರಿಸ್ಟಲ್ ಟೈಪಲ್ಲಿ, ಅದಂತೂ ಆ ಲೈಟ್ ಬೆಳಕಿಗೆ ತುಂಬಾ ಚೆನ್ನಾಗಿ ಹೊಳಿತಾ ಇತ್ತು. ಅವಾಗ ಇದನ್ನು ನೋಡಿಬಿಟ್ಟು ಯಾವಾಗಾದರೂ ಫ್ರೀ ಆಗಿದ್ದಾಗ ಜೀವನ್ ಮನೆಯಲ್ಲಿದ್ದಾಗ ಗೋಡೆಗೆ ಹಾಕಿಸ್ಬೇಕು. ಹಂಗಿದ್ರು ನೋಡಿದ್ವಿ ನಾವು ಎಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಏನು ಅಂತ. ಅಂದರೆ ಯೂಶ್ವಲಾಗಿ ಹೇಳ್ತಾರೆ ಈಸ್ಟ್ ಅಥವಾ ನಾರ್ತ್ ಗೋಡೆಗೆ ಹಾಕಬೇಕು ಅಂತ. ಸೊ ನಾನು ಕೂಡ ಅದ್ರ ಪ್ರಕಾರ ನೋಡಿಕೊಂಡು ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ನೋಡ್ಬಿಟ್ಟು ಹಾಕೋಣ ಅಂತ ಸುಮ್ಮನಾದೆ. ಇನ್ನು ಟೈಮ್ ಬೇರೆ ಆಗಿತ್ತು. ಟೈಮ್ ಆಗಲೇ 11:15 ಆಗಿತ್ತು ಪ್ರಾಡಕ್ಟ್ ಎಲ್ಲ ನೋಡಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದಷ್ಟು ಬಟ್ಟೆಗಳಿದ್ವು ಎಲ್ಲನೂ ತೊಗೊಂಡು ಇವಾಗ ಮೇಲ್ಗಡೆ ಬಂದಿದ್ದೀನಿ. ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕ್ಬಿಡೋಣ ಅಂತ. ಸೊ ಫಸ್ಟೆಲ್ಲ ಜೀವನ್ ಮಾಡಿಕೊಡ್ತಾಯಿದ್ರು ಈ ಥರ ಬಟ್ಟೆ ವಾಶ್ಗೆ ಹಾಕೋದಾಗಿರ್ಬೋದು ಮತ್ತು ವಾಶ್ ಆಗಿರೋ ಬಟ್ಟೆಗಳನ್ನ ಎತ್ಕೊಂಡು ಬಂದು ಕೆಳಗಡೆ ಇಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾಯಿದ್ರು.
ಇವಾಗ ಆಫೀಸಿಂದ ಬಂದರೆ ಪಾಪುನ ಎತ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗೋಗ್ಬಿಡುತ್ತೆ. ಇನ್ನು ಈ ರೀತಿ ಎಲ್ಲ ಕೆಲಸಗಳನ್ನ ನನಗೆ ಇವಾಗ ಮಾಡ್ಕೊಳ್ಳೋದಕ್ಕಾಗತ್ತಲ್ವ, ಸೊ ದಟ್ ನಾನೇನು ಜೀವನ್ಗೆ ಹೇಳ್ತಿಲ್ಲ, ನಾನೇ ಮಾಡ್ಕೊಂಡು ಬಿಡ್ತೀನಿ. ಏನು ಒಂದಷ್ಟೊತ್ತು ಮೇಲ್ಗಡೆ ಬಂದು ಬಟ್ಟೆಗಳೆಲ್ಲ ಯಾವ್ದಿರುತ್ತೆ ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ರೆ ಆಯಿತು. ನಾನು ಕೂಡ ಕೆಳಗಡೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಬಟ್ಟೆ ಕೂಡ ವಾಶ್ ಆಗಿರುತ್ತೆ. ಅದಾದಮೇಲೆ ತೊಗೊಂಡೋಗಿ ಒಣಗಾಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ, ಜೀವನ್ಗೇನು ಹೇಳ್ತಿಲ್ಲ. ಇನ್ನೂ ಒಂದು ರೌಂಡ್ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿದ್ದಾಯಿತು. ಇನ್ನು ಅದು ಆಗೋ ಅಷ್ಟೊತ್ತಿಗೆ 1 ಅವರ್ 15 ಮಿನಿಟ್ಸ್ ಆಗುತ್ತೆ. ನನಗೂ ಕೂಡ ಹೊರಗಡೆ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು, ಮತ್ತು ಒಂದು ಸ್ವಲ್ಪ ಕ್ಲೀನ್ ಕೂಡ ಮಾಡ್ಕೊಂಬಿಡೋಣ ಹೊರಗಡೆ ಟೆರೇಸ್ ಎಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ತುಂಬ ದಿನದಿಂದ ಮೇಲ್ಗಡೆ ಗಿಡಕ್ಕೆ ನೀರು ಹಾಕೋಕ್ಕೆ ಬರೋವಾಗೆಲ್ಲ ಅಂದ್ಕೊಳ್ತಾ ಇದ್ದೆ ಇವತ್ತು ಕ್ಲೀನ್ ಮಾಡಿಬಿಡೋಣ ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಪಾಪುನು ಕೂಡ ಮಲ್ಕೊಂಡಿದ್ದಾಳೆ, ಅಪ್ಪನೂ ಕೂಡ ಮಲ್ಕೊಂಡಿದ್ದಾನೆ, ಆರಾಮಾಗಿದೆ. ಇವಾಗಲೇ ಎಲ್ಲ ಟೆರೇಸ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಕೆಲಸನ ಕೂಡ ಇಟ್ಕೊಂಡೆ. ಸೊ ಈ ರೀತಿಯಾಗೆಲ್ಲ ಏನಾದ್ರು ಇರುತ್ತೆ ಅಲ್ಲ ಕೆಲಸ, ಅದನ್ನೆಲ್ಲ ನನ್ನ ಮಗ ಅದರಲ್ಲೂ ಮೇಯ್ನಾಗಿ ಅಪ್ಪು ಮಲ್ಕೊಂಡಿದ್ದಾಗಲೇ ಮಾಡಬೇಕು. ಇಲ್ಲ ಅಂತ ಅಂದರೆ ಅವನು ನನಗೆ ಒಂದು ಕೆಲಸಕ್ಕೆ ಹೋಗಿ 2 ಕೆಲಸ ಕೊಡ್ತಾನೆ, ಜೊತೆಗೆ ಅದು ಎಕ್ಸ್ಟೆಂಡ್ ಆಗಿಬಿಡುತ್ತೆ ಟೈಮು. ಸೊ ಹಾಗಾಗಿ ಅವನು ಕೂಡ ಹೇಗಿದ್ದರೂ ಮಲ್ಕೊಂಡಿದ್ದಾನಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಗಿಡಗಳಿಗೆಲ್ಲ ನೀರು ಹಾಕಿ ಟೆರೇಸ್ ಎಲ್ಲ ಕೂಡ ಗುಡಿಸಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಇವತ್ತು ಪಾಟಲ್ಲಿ 2 ಹೂವು ಬಿಟ್ಟಿದೆ, ದಾಸವಾಳ ಹೂವು. ಸೊ ಹೇಗಿದ್ದರೂ ದೇವರಿಗೆ ಇಟ್ಟು ಪೂಜೆ ಕೂಡ ಮಾಡ್ಬೋದು. ಇನ್ನು ಕೆಳಗಡೆ ನೋಡ್ಬೋದು ಎಷ್ಟು ಮಣ್ಣಾಗಿದೆ ಅಂತ. ಫಸ್ಟ್ ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಫಸ್ಟು ಟೆರೇಸಲ್ಲಿ ಸುತ್ತ ಗಿಡಗಳನ್ನ ಇಟ್ಟಿದ್ವಿ, ಬಟ್ ಆಮೇಲೆ ಇವಾಗ ಸಮ್ಮರ್ ಅಲ್ವಾ, ಗಿಡಗಳಿಗೇನಾದರೂ ನೀರು ಹಾಕಿಲ್ಲ ಅಂತಂದರೆ ಬೇಗನೆ ಒಣಗೋಗ್ಬಿಡುತ್ತೆ. ಜೊತೆಗೆ ಒಂದೊಂದ್ಸಲಿ ಆಗೋದಿಲ್ಲ ಮೇಲ್ಗಡೆ ಬರೋದಕ್ಕೆ ಕೂಡ. ಮತ್ತು ಈ ಕಡೆ ಬಂದರೆ ಒಂದು ಸ್ವಲ್ಪ ನೆರಳು ಕೂಡ ಇರುತ್ತೆ ಗಿಡಗಳಿಗೆ. ಜೊತೆಗೆ ಒಂದಿನ ಏನಾದರೂ ನೀರು ಹಾಕಿಲ್ಲ, ಮಿಸ್ ಆಯಿತು ಅಂತ ಅಂದ್ರೂ ಗಿಡಗಳೇನು ಒಣಗೋಗೋದಿಲ್ಲ. ಹಾಗಾಗಿ ಈ ಕಡೆನೇ ಎಲ್ಲನೂ ಜೋಡಿಸಿಟ್ಟಿದ್ದೀವಿ. ಸೊ ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು. ಜೊತೆಗೆ ಈ ರೀತಿಯಾಗಿ ಒಂದು ಸ್ವಲ್ಪ ಮೇಲೆ ಗಿಡಗಳ ಮೇಲೆ ಕೂಡ ನೀರು ಹಾಕ್ಬಿಡ್ತೀನಿ. ಸೊ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ, ಯಾಕೆಂತಂದರೆ ಪಾಪು ಇದ್ದರೆ ನಾನು ಕೆಳಗಡೆ ಹೋಗಲೇಬೇಕು, ಆಮೇಲೆ ಎಲ್ಲ ಅರ್ಧಂಬರ್ಧ ಕೆಲಸ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ. ಕೆಳಗಡೆ ಎಲ್ಲನೂ ಕೂಡ ಮಣ್ಣು ಬಿದ್ದು ಒಂದು ಸ್ವಲ್ಪ ನೆಲ ಎಲ್ಲ ಹಾಳಾಗಿತ್ತು. ಸೊ ಹಾಗಾಗಿ ಪೈಪ್ ಹಾಕ್ಕೊಂಡು ಎಲ್ಲ ತೊಳೆದಾಕ್ಬಿಟ್ಟೆ. ಸ್ವಲ್ಪ ಕ್ಲೀನಾಗಿ ಕಾಣ್ತಿದೆ ಇವಾಗ. ಪಾಪುನೂ ಕೂಡ ಮಲ್ಕೊಂಡಿದ್ದಾಳೆ, ಮತ್ತು ಅಪ್ಪನೂ ಕೂಡ ಇನ್ನೂ ಮಲ್ಕೊಂಡಿದ್ದಾನೆ. ಹಾಗಾಗಿ ಇದೊಂದು ಕೆಲಸನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ಟೆರೇಸ್ ನೋಡೋದಕ್ಕೆ ಒಂಥರ ಚೆಂದ. ಇಷ್ಟು ದಿನ ಫುಲ್ಲು ಧೂಳು ಥರ ಕಾಣಿಸ್ತಾ ಇತ್ತು. ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಪಾಟ್ಗಳನ್ನ ಇಟ್ಟಿದ್ದೀವಿ. ಆ್ಯಕ್ಚುಲಾಗಿ ನೀಟಾಗಿ ಅರೇಂಜ್ ಮಾಡಬೇಕು. ನೋಡೋಣ ನನ್ನ ತಮ್ಮ ಯಾವಾಗ ಫ್ರೀ ಇರ್ತಾನೆ ಅಂತ ಅವಾಗ ಕರೆಸ್ಕೊಂಡು ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಕೆಳಗಡೆ ಹೋಗ್ತೀನಿ. ಮೇಲ್ಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಬಟ್ಟೆಗಳು ಕೂಡ ಇತ್ತು ಬಾಲ್ಕನಿನಲ್ಲಿ, ಎಲ್ಲ ತೊಗೊಂಡು ಬಂದುಬಿಟ್ಟು ಇವಾಗ ಮಡಚಿಡ್ತಾ ಇದ್ದೀನಿ. ಎಲ್ಲನೂ ಕೂಡ ಮಡಚಿಟ್ಟಿದ್ದಾಯಿತು. ಇವಾಗ ಅವರವರ ವಾರ್ಡ್ರೋಬಿಗೆ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಸೊ ನನಗೆ ಇಷ್ಟನೇ ಆಗಲ್ಲ ಅಂತ ಅಂದರೆ ಅದು ಬಟ್ಟೆ ಮಡಚೋ ಕೆಲಸ. ಇದಂತೂ ನನಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆದರೂ ವಿಧಿ ಇಲ್ಲ, ಮಾಡಲೇಬೇಕು. ಸೊ ನನ್ನ ಮಗನ ರೂಮ್ಗೆ ಕರ್ಟನ್ನ ಬುಕ್ ಮಾಡಿದ್ದೆ. ಅಂದರೆ ಇವಾಗ ಏನಿದೆ ಆ ಕರ್ಟನ್ ಬ್ಯಾಕ್ಗ್ರೌಂಡ್ಗೆ ಒಂದು ನೆಟ್ಟೆಡ್ ಕರ್ಟನ್ ಬೇಕಾಗಿತ್ತು. ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ. ತುಂಬ ದಿನದಿಂದ ನೋಡ್ತಾ ಇದ್ದೆ ಯಾವಾಗಲೂ, ಅಂದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡೇ ಬರ್ತದೆ. ಆ್ಯಂಡ್ ಫೈನಲಿ ತೊಗೊಂಡಿದ್ದೀನಿ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿದೆ ಅಂತ. ನಿಜವಾಗ್ಲೂ ಮೀಶೋನಲ್ಲಿ ಎಷ್ಟು ಚೆನ್ನಾಗಿರೋದು ಸಿಗ್ತಿದೆ ಗೊತ್ತಾ ಐಟಮ್ಗಳೆಲ್ಲ. ಫಸ್ಟೆಲ್ಲ ಒಂಥರ ಬಟ್ಟೆಗಳು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು, ಬಟ್ ಇವಾಗ ಕ್ವಾಲಿಟಿ ಅಂತೂ ಮಸ್ತ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬರ್ತಾಯಿದೆ, ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಪ್ಯಾಕ್ ಆಫ್ 2ನ ಆರ್ಡರ್ ಮಾಡಿದ್ದೆ ನಾನು. ಸೊ ಈ ರೀತಿಯಾಗಿದೆ. 7 ಫೀಟ್ ಆರ್ಡರ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಸೊ ಇವಾಗ ವಿಂಡೋಸ್ಗೆ ಕರ್ಟನ್ನ ಹಾಕ್ತಾಯಿದ್ದೀನಿ, ಯಾವ ರೀತಿ ಕಾಣುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಕರ್ಟನ್ ನೋಡಿ ತುಂಬಾ ಇಷ್ಟ ಆಗೋಯಿತು. ನಾನು ಇದನ್ನಂತೂ ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದ್ನೋ ತೊಗೊಳ್ಳೋಣ ಅಂತ. ಸೊ ಫೈನಲಿ ತೊಗೊಂಡಿದ್ದೀನಿ.
ಅಪ್ಪು ಅಂತೂ ಮಮ್ಮಿ ಬಾ ಮಮ್ಮಿ ಕಟನ್ ಹಾಕೋಣ ಅಂತ ಅಂದ್ಬಿಟ್ಟು 2 ದಿನದಿಂದ ಹೇಳ್ತಾನೆ ಇದ್ದ. ನಾನು 2 ದಿನದಿಂದ ಆಮೇಲೆ ಹಾಕೋಣ ನಾಳೆ ಹಾಕೋಣ ಅಂತ ಹೇಳ್ಕೊಂಡೇ ಬಂದಿದ್ದಾಯಿತು. ಸೊ ಫೈನಲಿ ಅವನು ಮಲ್ಕೊಂಡಿದ್ನಲ್ಲ ಬೇಗನೆ ಕಟನ್ನೆಲ್ಲ ಹಾಕಿದ್ದಾಯಿತು. ಅವ್ನು ಎದ್ಮೇಲೆ ಅದನ್ನು ನೋಡಿ ಇಷ್ಟಪಡ್ತಾನೆ ಅಂತ ಅಂದ್ಕೊಂಡು ಸೊ ಈ ರೀತಿಯಾಗಿ ಹಾಕಿದ್ದೀನಿ. ಹೇಗಿದೆ ಕಟನ್ ಅಂತ ಕೂಡ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಈ ಪ್ರಾಡಕ್ಟ್ ಬೇಕಂತ ಅಂದರೆ ನಾನು ವಿಡಿಯೋನಲ್ಲೇ ಟ್ಯಾಗ್ ಮಾಡಿರ್ತೀನಿ, ಸೊ ದಟ್ ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಕಟನ್. ಪಾಪು ಎದ್ದಿದ್ಲು. ಪಾಪುನ ಕರ್ಕೊಂಡು ನಾನು ಕೆಳಗಡೆ ಬಂದೆ. ಮತ್ತೆ ಫೀಡಿಂಗ್ ಮಾಡಿಸ್ಬಿಟ್ಟು ಇವಾಗ ಮಲಗಿಸ್ತಾ ಇದ್ದೀನಿ. ಅವಳು ಬೇಗನೆ ಮಲ್ಕೊಂಡ್ಬಿಡ್ತಾಳೆ. ಮಧ್ಯದಲ್ಲಿ ಎದ್ದೇಳೋದು ಆಟ ಆಡೋದು ಅಂತ ಅಂದರೆ ಸಂಜೆನೇ ಆರಾಮಾಗಿ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ಎಲ್ಲನೂ. ಫಸ್ಟೆಲ್ಲ ನೈಟ್ ಎದ್ದು ಅಳ್ತಾ ಇದ್ಲು, ಆಟ ಆಡ್ತಾಯಿದ್ಲು. ಇವಾಗ ಸ್ವಲ್ಪ ರೂಟೀನ್ ಚೇಂಜ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತಾಳೆ, ಸಂಜೆ ಟೈಮ್ ಎದ್ದು ಆಟ ಆಡ್ತಿರ್ತಾಳೆ. ಇವಾಗ ಅಪ್ಪುನೇ ನೋಡ್ಬೋದು, ತೂಗ್ಬಿಟ್ಟು ಮಲಗಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ಅಪ್ಪುಗೆ ಬಿಟ್ಟೆ. ಇವಾಗ ಅವನೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಲಗಿಸ್ತಾ ಇದ್ದಾನೆ ಅಂತ. ಹೀಗೆ ಏನಾದರೂ ಸ್ಟೋರಿ ಹೇಳ್ಕೊಂಡು ಅನಿಮಲ್ಸ್ದು ಪಾಪುನ ಮಲಗಿಸ್ತಾನೆ. ಆಮೇಲೆ ಕ್ವೆಶ್ಚನ್ ಕೇಳೋದು, ಏನು ಮಾಡ್ತಾಯಿತ್ತು ಗೊತ್ತಾ ಸಿರಿ, ಹೇಳು ಏನು ಮಾಡ್ತಾಯಿತ್ತು ಗೊತ್ತಾ ಸಿರಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾನೆ. ಸೊ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಮುಂದೆ ಒಂದು ದಿನ ಇದನ್ನೆಲ್ಲ ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನು ನನ್ನ ತಮ್ಮ ಕೂಡ ಬಂದ. ನನ್ನ ತಮ್ಮ ಬಂದಮೇಲೆ ನಾನು ಕೂಡ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ನೆಲ್ಲ ತೆಗ್ದಿಟ್ಟಿದ್ದೆ. ಸ್ವಲ್ಪ ಎಲ್ಲ ತುರ್ಕೊಡ್ತೀಯ ಚಿಂಟು ಕ್ಯಾರೆಟ್ನ ಅಂತ ಕೇಳಿದೆ. ಸರಿ ಅಂತ ಅಂದ್ಬಿಟ್ಟು ಕ್ಯಾರೆಟ್ನೆಲ್ಲ ತುರ್ದುಕೊಟ್ಟಿದ್ದಾನೆ. ಇವಾಗ ಆ ಕಡೆ ಈ ಕಡೆ ಏನೆಲ್ಲ ಕ್ಯಾರೆಟ್ ಬಿದ್ದಿರುತ್ತೆ ಎಲ್ಲನೂ ಕೂಡ ನೀಟಾಗಿ ಸಿಂಕಲ್ಲಿ ತಳ್ಳಿ ಸ್ಲ್ಯಾಬೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದಾನೆ. ಸೊ ಪಾಪು ಮಲಗಿದ್ದಾಳೆ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಒಣಗಾಕಬೇಕಾಗಿತ್ತು, ಒಂದಷ್ಟು ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕಾಗಿತ್ತು. ಸೊ ಎಲ್ಲನೂ ಮಾಡಿಬಿಟ್ಟು ನನ್ನ ತಮ್ಮನೂ ಬಂದಿದ್ದ. ಒಂದು ಸ್ವಲ್ಪ ಪಾಟಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು, ಅವನ್ನೆಲ್ಲ ತೊಗೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಚಿಂಟುನೇ ಕ್ಯಾರೆಟ್ ತುರ್ಕೊಡ್ತೀಯಾ ಒಂದು ಸ್ವಲ್ಪ ಅಂತ ಹೇಳಿದ್ದಕ್ಕೆ ಬಂದ್ಬಿಟ್ಟು ಕ್ಯಾರೆಟ್ ಕೂಡ ತುರ್ಕೊಟ್ಟ. ಸೊ ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಡ್ತೀನಿ. ಯಾಕೋ ತುಂಬ ಅನ್ನಿಸ್ತಾ ಇತ್ತು ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ. ಸೊ ಹಾಗಾಗಿ ಇನ್ನು ಇವತ್ತಲ್ಲ ನಾಳೆ ಹಾಗೆ ತುಪ್ಪನೂ ಕೂಡ ಮಾಡ್ಕೋಬೇಕು. ಕೆನೆಲ್ಲ ಏನು ತೆಗ್ದಿಟ್ಟಿದ್ದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ತುಪ್ಪ ಮಾಡಬೇಕು. ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ನಮ್ಮಮ್ಮ ದೋಸೆ ಮತ್ತು ಚೋಲೆ ಮಾಡಿದ್ದೀನಿ ಕೊಟ್ಟು ಕಳಿಸ್ಲಾ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ನನ್ನ ತಮ್ಮನ ಕೈಲಿ. ಹೇಗಿದ್ರು ನನ್ನ ತಮ್ಮ ಬಂದಿದ್ನಲ್ಲ ಅಂದ್ಬಿಟ್ಟು ಕ್ಯಾರೆಟ್ ತುರಿಯೋದಕ್ಕೆ ಅಂತ ಕೇಳಿದೆ. ಸೊ ತುರ್ಕೊಂಡು ಕೊಟ್ಟ. ಆಮೇಲೆ ಮಾಡಿಟ್ಟಿರು, ನಾನು ಸಂಜೆ ಹಾಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟ. ಒಂದು ಸ್ವಲ್ಪ ಮೇಲ್ಗಡೆಲ್ಲ ಏನು ಎಕ್ಸ್ಟ್ರಾ ಕೆಲಸಗಳೆಲ್ಲ ಇತ್ತು ಪಾಪ, ಅದನ್ನು ಕೂಡ ಮಾಡ್ಕೊಂಡು ಕೊಟ್ಟ. ಬಂದಾಗ ಯೂಶ್ವಲಾಗಿ ಅವ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಿಕೊಡ್ತಾನೆ. ಇನ್ನು ನಾನು ಬಟ್ಟೆ ಎಲ್ಲ ಒಣಗಾಕೋ ಟೈಮಲ್ಲಿ ಪಾಪು ಕೂಡ ಎದ್ಬಿಟ್ಲು. ಸೊ ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದ. ಅದಾದಮೇಲೆ ಆಲ್ಮೋಸ್ಟ್ 1 ಅವರ್ 1.5 ಅವರ್ ಏನೋ ಇದ್ದ. ನಾನು ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ನಾನು ಕ್ಯಾರೆಟ್ ಹಲ್ವಾ ಬೇರೆ ಮಾಡಬೇಕಾಗಿತ್ತಲ್ಲ, ಬೇಗ ಮಾಡಿಬಿಟ್ಟೆ. ಇನ್ನು ಪಾಪು ಕೂಡ ಮಧ್ಯದಲ್ಲಿ ಕುಯ್ ಅಂತೆಲ್ಲ ಅಳ್ತಿರ್ತಾಳೆ. ಸರಿ ಅಂದ್ಬಿಟ್ಟು ಹೋಗಿ ಅವಳನ್ನ ತೂಗೋದು, ಬಂದು ಬೇಗ ಕ್ಯಾರೆಟ್ ಹಲ್ವಾ ಮಾಡೋದು. ಸೊ ಹೀಗೆ ಮಾಡಿದೆ. ಸೊ ಕ್ಯಾರೆಟ್ ಹಲ್ವಾ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಕೂಡ ಅಡುಗೆ ಮಾಡಬೇಕಾಗಿತ್ತು. ಸೊ ಕ್ಯಾರೆಟ್ ಹಲ್ವಾ ತಿಂದ್ಬಿಟ್ಟು ಲೇಟಾಗೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.